ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ 11ನೇ ಕಂತಿನ ಬಗ್ಗೆ ಒಂದು ಅಪ್ಡೇಟ್ ಇದೆ, ಖಂಡಿತವಾಗ್ಲೂ ತಿಳಿಸೋಂಥ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ 10ನೇ ಕಂತು ಬರದೇ ಇರೋರು ಏನು ಮಾಡಬೇಕು, ನಮಗೆ ಮಾತ್ರ ಯಾಕೆ ಬಂದಿಲ್ಲ, ಈಗ ಆಲ್ರೆಡಿ 70% ಜನರಿಗೆ ಬಂದಿದೆ ಅಂತಿದ್ದೀರಾ, ಇನ್ನೂ 30% ಜನರಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಮಾತ್ರ ಯಾಕೆ ಡಿಲೇ ಆಗ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆ ಹಣ ಅದೇ ಕಂತಿಂದ ಆ ತಿಂಗಳಲ್ಲೇ ಬರ್ತಾ ಇದೆ. ಎಲೆಕ್ಷನ್ ಟೈಮ್ನಲ್ಲೂ ಸ್ವಲ್ಪ ಬೇಗನೆ ಕೊಡ್ತಾ ಹೋದರು. ಬಟ್ ಆದರೆ ಇದನ್ನು ಮಾತ್ರ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ, ಮತ್ತು ಯುವ ನಿಧಿ ಕೂಡ ಬರ್ತಾ ಇಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಬಾಕಿ ಕಂತುಗಳು ಬರುತ್ತಾ ಇಲ್ವಾ ಸರ್, ಎಲೆಕ್ಷನ್ನು ಇದೆ ಖಂಡಿತವಾಗ್ಲೂ ಬರುತ್ತೆ ಅಂತಿದ್ರಿ, ಈಗ ಎಲೆಕ್ಷನ್ ಆಗಿ ಹೋಗ್ಬಿಡ್ತು, ಬಾಕಿ ಕಂತುಗಳು ಬರುತ್ತಾ ಇಲ್ವಾ, ಇವೆಲ್ಲವ ಡೌಟ್ಗಳು. ಮತ್ತು ಬರ ಪರಿಹಾರದ ಹಣ ಬಂದಿಲ್ಲ, ಇವೆಲ್ಲ ಸಾಕಷ್ಟು ಪ್ರಶ್ನೆಗಳಿದೆ, ಸಾಕಷ್ಟು ಕ್ವಶನ್ಗಳಿದೆ. ಇವೆಲ್ಲವಕ್ಕೂ ಉತ್ತರ ಕೊಡುವಂಥ ಕೆಲಸ ನನ್ನ ಕಡೆಯಿಂದ ಟ್ರೈ ಮಾಡ್ತೀನಿ, ಉದಾಹರಣೆ ಸಹಿತ ವಿವರಣೆ ಕೊಡುವಂಥ ಕೆಲಸ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿಮಗೆ ಈಗ 9 ಕಂತು ಬಂದಿದೆ, 10ನೇ ಕಂತು ಬಂದಿಲ್ಲ ಅಂದರೆ ನೀವೇನು ಮಾಡೋ ಅಂಥ ಅಗತ್ಯ ಇಲ್ಲ. 200% ನಿಮಗೆ ಜಮಾ ಆಗೇ ಆಗುತ್ತೆ. ಯಾಕೆಂದರೆ ಈಗ ಎಲೆಕ್ಷನ್ ಟೈಮ್ನಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ 2ನೇ ಹಂತದ ಎಲೆಕ್ಷನ್ ಬರೋದಕ್ಕಿಂತ ಒಂದು 3 ದಿನ ಮೊದಲೇ ಬಿಡುಗಡೆ ಮಾಡಿಬಿಟ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮಧ್ಯಂತರ ಸ್ವಲ್ಪ ಸ್ಲೋ ಆಗಿದೆ. ಬಟ್ ಡೋಂಟ್ ವರಿ, ಖಂಡಿತವಾಗ್ಲೂ ಜಮಾ ಆಗುತ್ತೆ. ಒಂದು ಸ್ವಲ್ಪ ಒಂದು 4 ದಿನ ಆ ಕಡೆ ಈ ಕಡೆ ಆಗುತ್ತೆ ಅಷ್ಟೇ, ಬಿಟ್ಟರೆ ಜಮಾ ಆಗುತ್ತೆ. ಓಕೆನಾ. ಆಮೇಲೆ ಅಕ್ಕಿ ಹಣ ಅಂತೂ ಫಸ್ಟ್ ಜನವರಿಯಿಂದನೂ ಅಷ್ಟೇ ಡಿಲೇ ಆಗ್ತಾ ಬಂತು, ಸಾಕಷ್ಟು ಡಿಲೇ ಆಗ್ಬಿಡ್ತು. ಜನವರಿ ಫೆಬ್ರವರಿ ಅಕ್ಕಿ ಹಣ ಬರೋದು. ಕೆಲವೊಬ್ಬೊಬ್ರಿಗೆ ಇನ್ನೂ ಫೆಬ್ರವರಿದಾಗಲಿ ಮಾರ್ಚಿಂದಾಗಲಿ ಹಣ ಬಂದಿಲ್ಲ. ಈಗ ಆಲ್ರೆಡಿ ನಿಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ಸರ್ಕಾರದ ಹತ್ರನೇ ಡಾಟಾ ಇದೆ. ಖಂಡಿತವಾಗ್ಲೂ ಕೂಡ ಬಾಕಿ ಕಂತುಗಳು ಅನ್ನಭಾಗ್ಯ ಯೋಜನೆ ಹಣ ಜಮಾ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೇನಾದರೂ ಡೌಟ್ ಇದ್ದರೆ ಆಹಾರ ವೆಬ್ಸೈಟಲ್ಲಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಓಕೆನಾ. ಇದ್ರೆ ನೀವೇನು ವರಿ ಮಾಡೋಂಥ ಅಗತ್ಯ ಇಲ್ಲ. ಯುವ ನಿಧಿ ಹಣ ಕೂಡ ಅಷ್ಟೇ ಅನ್ನಭಾಗ್ಯ ಹಣದ ಥರನೇ ಆಗಿದೆ. ಫಸ್ಟಿಗೆ ಮಾರ್ಚ್ವರೆಗೂ ಬಿಡುಗಡೆ ಆಗಿದೆ. ಕೆಲವರಿಗೆ ಮಾರ್ಚಿಂದು ಕೂಡ ಇನ್ನೂ ಜಮಾ ಆಗಿಲ್ಲ. ಏಪ್ರಿಲ್ ತಿಂಗಳ ಹಣ ಜಮಾ ಆಗಿಲ್ಲ. ಅನ್ನಭಾಗ್ಯ ಯೋಜನೆ ಹಣ ಥರನೇ ಯುವ ನಿಧಿ ಹಣ ಕೂಡ ಟೆಕ್ನಿಕಲ್ ಇಶ್ಯೂಯಿಂದ ಬಂದಿಲ್ಲ ಅಂಥೇಳಿ ಸಾಕಷ್ಟು ಅಪ್ಡೇಟ್ಗಳು ನಿಮಗೆ ಈಗ ಆಲ್ರೆಡಿ ಬಂದಿದ್ದಾವೆ. ಖಂಡಿತವಾಗ್ಲೂ ಅದು ನಿಮ್ಗೊಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಬಂದಿಲ್ಲ ಅಂದರೆ, ಸಾರ್ವತ್ರಿಕವಾಗಿ ಬಂದಿಲ್ಲ ಅಂದರೆ ಅದು ಖಂಡಿತವಾಗ್ಲೂ ನಿಮ್ಮ ಪ್ರಾಬ್ಲಮ್ ಅಲ್ಲ, ಜಮಾ ಮಾಡೇ ಮಾಡ್ತಾರೆ. ಓಕೆನಾ. ಆಮೇಲೆ ಈಗ 11ನೇ ಕಂತು ಬಗ್ಗೆ ಹೇಳಬೇಕು ಅಂದರೆ, 11ನೇ ಕಂತು ಯೂಶುವಲಿ ನಾವು ಈಗ ಗಮನಿಸಿರೋ ಹಾಗೆ ಈಗ ಮೇ ತಿಂಗಳಲ್ಲೇ ಬಂದಿದೆ, ಏಪ್ರಿಲ್ ತಿಂಗಳಿದ್ದು ಮಾರ್ಚ್ ತಿಂಗಳಿಂದು ಏಪ್ರಿಲ್ನಲ್ಲೇ ಬಂದಿದೆ. ಅದು ಬಂದಿರೋ ಉದ್ದೇಶ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಜನರಿಗೆ ಇನ್ನೂ ಖುಷಿ ಪಡಿಸೋ ಉದ್ದೇಶದಿಂದ ಕೊಟ್ಟಿರ್ಬೋದು. 11ನೇ ಕಂತು ಯಾವಾಗ ಜಮಾ ಆಗ್ಬೋದು, ಮತ್ತು 11ನೇ ಕಂತಲ್ಲಿ ಏನಾದರೂ ರೂಲ್ಸ್ಗಳನ್ನು ಬದಲಾವಣೆ ಮಾಡ್ತಾರ ಅಂದರೆ, ಇದುವರೆಗೂ ಕೂಡ ಅಧಿಕೃತ ಮಾಹಿತಿ ಯಾವುದು ಕೂಡ ಹೊಸ ರೂಲ್ಸ್ಗಳನ್ನೇನು ತಂದಿಲ್ಲ. ನೀವೇನೇ ಬೇರೆ ಯೂಟ್ಯೂಬರ್ಗಳು ಏನೋ ಬದಲಾವಣೆಗಳು ಹೇಳ್ಬೋದು, ಬಟ್ ಹೊಸ ರೂಲ್ಸ್ ಅಂತ ಏನೂ ತಂದಿಲ್ಲ. ಬಟ್ ಆದರೆ ಒಂದು ಕಂತು ಜಮಾ ಆದಮೇಲೆ ಇನ್ನೊಂದು ಕಂತು ಜಮಾ ಆಗ್ತಾ ಹೋದಂಗೂ ಸ್ವಲ್ಪ ಮೊದಲಿಗಿಂತ ಇವಾಗ ಫಾಸ್ಟಾಗಿ ಬಿಡುಗಡೆ ಆಗ್ತಾ ಇದೆ. ಓಕೆನಾ. ಒಂದು 7-8 ದಿನಗಳಲ್ಲಿ ಒಂದು 80% ಜನರಿಗೆ ಬಿಡುಗಡೆ ಆಗ್ತಾ ಇದೆ ಸದ್ಯಕ್ಕೆ. ಹಾಗಾಗಿ ಈಗ ನಿಮಗೆ 11ನೇ ಕಂತು ಜೂನ್ ಫಸ್ಟ್ ವೀಕಲ್ಲಿ ಬರಬೇಕು ಲೆಕ್ಕಾಚಾರಕ್ಕೆ. ಓಕೆನಾ. ಜೂನ್ ಫಸ್ಟ್ ವೀಕಲ್ಲಿ ಬರೋವಂಥ ಸಾಧ್ಯತೆ ಇದೆ. ಮುಂಚಿತವಾಗಲೇ ಏನಾದರೂ ಬರೋವಂಥ ಮಾಹಿತಿ ಸಿಕ್ಕರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡೋವಂಥ ಕೆಲಸ ಮಾಡ್ತೀನಿ. ಓಕೆನಾ. ಬಾಕಿ ಕಂತುಗಳ ಬಗ್ಗೆ ನೀವು ಸಾಕಷ್ಟು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. ಬಾಕಿ ಕಂತುಗಳು ನಿಮಗೆ ಬರುತ್ತಾ ಇಲ್ವಾ ಅಂತ ನೀವು ತಿಳ್ಕೋಬೇಕು ಅಂದರೆ, ಇದುವರೆಗೂ ಸಹ ಈ ಕ್ಷಣದವರೆಗೂ ಸಹ ಬಾಕಿ ಕಂತುಗಳು ಏನು ವೆಯ್ಟ್ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಬರ್ತಾನೆ ಇದೆ, ದಿನನಿತ್ಯ ಜಮಾ ಆಗ್ತಾನೆ ಇದೆ. ಕೆಲವೊಂದೊಂದು ಈ KYC ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಲಿಕ್ಕೆ ಸಾಕಷ್ಟು ಸಮಯ ತಗೊತಾ ಇದೆ. ಅಪ್ಡೇಟ್ ಆದಮೇಲೆ ಹಣ ಜಮಾ ಆಗ್ತಿದೆ. ಅದು ಎಷ್ಟು ತಿಂಗಳು ತಗೊಳುತ್ತೆ, ಏನು 1 or 2 months ಈ KYC ತಗೊಂತಿತ್ತು, ಇನ್ನೂ ಕೂಡ ಸಾಕಷ್ಟು ದಿನ ತಗೊತಾ ಇದೆ. ಬಟ್ ಇದುವರೆಗೂ ಕೂಡ ಬರ್ತಾ ಇತ್ತು. ಅದರ ಆಧಾರದ ಮೇಲೆ ನಿಮಗೂ ಕೂಡ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಖಂಡಿತವಾಗ್ಲೂ ಯಾರಾದರೂ ಇನ್ನೂ ಬಂದೇ ಇಲ್ಲ, ಇನ್ನೂ ಕೂಡ 6 ತಿಂಗಳು ಬಂದಿಲ್ಲ ಅಂದರೆ ಏನು ಅಂತಲೇ ಹೇಳೋಕ್ಕಾಗಲ್ಲ. ಮುಂದಿನ ದಿನಗಳನ್ನು ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸರ್ಕಾರ ಯಾವುದೋ ಒಂದು ಟೈಮಲ್ಲಿ ನಿಗದಿ ಮಾಡಿ ಈ ತಿಂಗಳು ಈ ದಿನಾಂಕದೊಳಗೆ ಸರಿಪಡಿಸ್ಕೊಳ್ಳಿ, ಇಲ್ಲ ಅಂದರೆ ಬಾಕಿ ಕಂತು ಬರಲ್ಲ ಅಂತ ಅನೌನ್ಸ್ ಮಾಡಿದರೆ ಏನೂ ಮಾಡೋಂಗಿಲ್ಲ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ನೀವು ಯಾರ್ಯಾರಿಗೆ ಬಾಕಿ ಕಂತು ಬಂದಿಲ್ಲ ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ. ಯಾರಿಗೆ ಸಕ್ಸಸ್ ಇದೆ, ಪುಷ್ಟು DBT ಇದೆ, ಅಕೌಂಟ್ ಬೇಸ್ಡ್ ಪೇಮೆಂಟ್ ಪ್ರೋಗ್ರೆಸ್ ಅಂತಿದೆ, ನಿಮ್ಮೆಲ್ಲರಿಗೂ ಕೂಡ ಹಣ ಬರುತ್ತೆ.
ದಯವಿಟ್ಟು ಆದಷ್ಟು ಬೇಗ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಓಕೆನಾ? ಆದಷ್ಟು ಈ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರೋ ಮಾಹಿತಿಯನ್ನ ಸಾಕಷ್ಟು ನೀವು ಪ್ರಶ್ನೆಗಳನ್ನು ರಿಪೀಟ್ ಆಗಿ ಕೇಳೋದ್ರಿಂದ ನೀಡಿದ್ದೀನಿ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. 10ನೇ ಕಂತು ಬಂದಿಲ್ಲ ಅಂದರೆ ವರಿ ಮಾಡಬೇಡಿ. ಜಸ್ಟ್ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಬರುತ್ತೆ. ಇನ್ನು 8, 9ನೇದು ಬಂದಿಲ್ಲ ಅಂದ್ರೂ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದೂ ಬಂದಿಲ್ಲ ಅಂದರೆ ನೀವು ವರಿ ತೊಗೊಳ್ಳೇಬೇಕು. ನೀವು ಹೋಗಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿ ಕಮೆಂಟ್ ಮಾಡಲೇಬೇಕು. ಓಕೆನಾ? ಥ್ಯಾಂಕ್ ಯು ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ.